ಹಲೋ ನಮಸ್ಕಾರ. ಉಪೇಂದ್ರ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಯುಐ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅಕ್ಟೋಬರ್ ತಿಂಗಳಿನಿಂದ ಮತ್ತೆ ಮುಂದಕ್ಕೆ ಹೋಯ್ತಾ. ಹಾಗೆಯೇ ಥಿಯೇಟರ್ಗಳಲ್ಲಿ 25 ದಿನಗಳನ್ನು ದಾಟಿದ ಕೃಷ್ಣಂ ಪ್ರಣಯಸಖಿ ಎನ್ನುವ ಗಣೇಶ್ ಸಿನಿಮಾ ಎಷ್ಟು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಧ್ರುವ ಸರ್ಜಾ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಮಾರ್ಟಿನ್ ಎನ್ನುವ ಚಿತ್ರವು ಈ ಬರುವ ಅಕ್ಟೋಬರ್ 11ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಈ ಸಿನಿಮಾವು ರಜನಿಕಾಂತ್ ಅವರ ವೇಟಯ್ಯನ್ ಎನ್ನುವ ಸಿನಿಮಾದೊಂದಿಗೆ ಕ್ಲಾಶ್ ಆಗಿ ರಿಲೀಸ್ ಆಗಲಿದ್ದು, ಹೊರ ರಾಜ್ಯದಲ್ಲಿ ಸಿನಿಮಾಕ್ಕೆ ದೊಡ್ಡ ಮಟ್ಟಿನ ರಿಲೀಸ್ ಆಗುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ. ಸಿನಿಮಾವನ್ನು ಕರ್ನಾಟಕದಾದ್ಯಂತ ಕೆವಿಎನ್ ಪ್ರೊಡಕ್ಷನ್ಸ್ ಅವರು ವಿತರಣೆ ಮಾಡ್ತಿದ್ದಾರೆ. ಇದೀಗ ಮಾರ್ಟಿನ್ ಎನ್ನುವ ಸಿನಿಮಾಕ್ಕೆ 2 ಗಂಟೆ 29 ನಿಮಿಷ ಡ್ಯೂರೇಷನ್ ಇರಲಿದೆ. ಮೊದಲ ಹಾಡನ್ನು ರಿಲೀಸ್ ಮಾಡಿ ಅವರೇಜ್ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡ ಬಳಿಕ ಸಿನಿಮಾ ತಂಡವು ಸಿನಿಮಾದ 2ನೇ ಹಾಡನ್ನು ಇದೀಗ ರಿಲೀಸ್ ಮಾಡುವ ತಯಾರಿಯಲ್ಲಿದ್ದಾರೆ. ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ರಾಣಿ ಎನ್ನುವ ಸಿನಿಮಾವು ಸೆಪ್ಟೆಂಬರ್ 12ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಟೈಟಲ್ ಟ್ರ್ಯಾಕ್ ಇದೀಗ ರಿಲೀಸ್ ಆಗಿದೆ. ಗುರುರಾಜ್ ಶೆಟ್ಟಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಸಿನಿಮಾದ ಟ್ರೈಲರ್ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ತೆಲುಗು ನಟ ನಾನಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇತ್ತೀಚೆಗೆ ರಿಲೀಸ್ ಆಗಿದ್ದ ಸರಿಪೋದ ಶನಿವಾರಂ ಎನ್ನುವ ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಂಡಿತ್ತು. ಇದೀಗ ಈ ಚಿತ್ರವು ಇದುವರೆಗೂ 10 ದಿನ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ 7 ಕೋಟಿ 30 ಲಕ್ಷ ಕಲೆಕ್ಷನ್ ಅನ್ನು ಮಾಡಿದೆ. ಇವತ್ತಿನ ಕಲೆಕ್ಷನ್ ಕೂಡ ಸಿನಿಮಾಕ್ಕೆ ಒಂದೊಳ್ಳೆಯ ರೀತಿಯಲ್ಲೇ ಕಂಡುಬಂದಿದೆ. ತಲಪತಿ ವಿಜಯ್ ಅಭಿನಯದ ದಿ ಕೋರ್ಟ್ ಎನ್ನುವ ಸಿನಿಮಾಕ್ಕೂ ಕೂಡ ಥಿಯೇಟರ್ಗಳಲ್ಲಿ ಒಳ್ಳೆ ಕಲೆಕ್ಷನ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು, ಇದೀಗ ಈ ಚಿತ್ರವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ 200 ಕೋಟಿ ಗಡಿಯನ್ನು ಕೂಡ ದಾಟಿದೆ. ಚಿತ್ರಕ್ಕೆ ಥಿಯೇಟರ್ಗಳಲ್ಲಿ ಆವರೇಜ್ ರೆಸ್ಪಾನ್ಸ್ ದೊರಕಿದ್ರೂ ಕೂಡ ಸಿನಿಮಾವು ದೊಡ್ಡ ಮಟ್ಟಿನ ಕಲೆಕ್ಷನ್ ಇದೀಗ ಬಾಕ್ಸ್ ಆಫೀಸಿನಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. 400 ಕೋಟಿ ಬಜೆಟ್ನಲ್ಲಿ ತಯಾರಾಗಿರುವ ಸಿನಿಮಾದಲ್ಲಿ ನಟಿಸಲು ತಲಪತಿ ವಿಜಯ್ ಅವರು ಬರೋಬ್ಬರಿ 200 ಕೋಟಿ ಸಂಭಾವನೆಯನ್ನು ಪಡೆಯುವ ಮೂಲಕ ಸೌತ್ ಇಂಡಿಯಾದ ಅತಿ ದುಬಾರಿ ನಟ ಎನ್ನುವ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ದಿ ಕೋರ್ಟ್ ಎನ್ನುವ ಸಿನಿಮಾವು 3 ದಿನಗಳಲ್ಲಿ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ 16 ಕೋಟಿ 20 ಲಕ್ಷ ಕಲೆಕ್ಷನ್ ಅನ್ನು ಮಾಡಿದೆ. ಇವತ್ತು ಕೂಡ ಚಿತ್ರವು ಒಂದೊಳ್ಳೆಯ ಕಲೆಕ್ಷನ್ ಅನ್ನು ಮಾಡಿದ್ದು, ಸಿನಿಮಾವು ಇವತ್ತು ಅಥವಾ ನಾಳೆ ಇದೀಗ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ಕೂಡ ದಾಟಲಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಟಾಕ್ಸಿಕ್ ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದೆ. ಬರೋಬ್ಬರಿ 200 ದಿನಗಳ ಕಾಲದ ಚಿತ್ರೀಕರಣ ಸಿನಿಮಾಕ್ಕೆ ಒಟ್ಟಾಗಿ ಬೇಕಾಗಿದೆ. ಸಿನಿಮಾದಲ್ಲಿ ದೊಡ್ಡ ಕಾಸ್ಟೇ ಇದ್ದು, ಸಿನಿಮಾದ ಹೆಚ್ಚಿನ ಚಿತ್ರೀಕರಣ ವಿದೇಶದಲ್ಲಿ ನಡೆಯಲಿದೆ. ಇದೀಗ ಈ ಸಿನಿಮಾದಲ್ಲಿ ಹಲವಾರು ಅಮೆರಿಕನ್ ನಟರು ಪ್ರಮುಖ ಪಾತ್ರದಲ್ಲಿ ನಟಿಸಲು ಸಿನಿಮಾದ ಸೆಟ್ಗೆ ಜಾಯಿನ್ ಆಗಿದ್ದಾರೆ. ಇದರ ಜೊತೆಗೆ ಮತ್ತೊಬ್ಬ ಅಮೆರಿಕನ್ ನಟ ಕೈಲೆ ಪೌಲ್ ಎನ್ನುವರು ಸಿನಿಮಾದ ಸೆಟ್ಗೆ ಜಾಯಿನ್ ಆಗಿದ್ದಾರೆ. ಈ ಸಿನಿಮಾವು ಹಾಲಿವುಡ್ ಲೆವೆಲ್ನಲ್ಲೇ ಮೇಕಿಂಗ್ ಆಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಹೆಚ್ಚಿನದಾಗಿ ಸಿನಿಮಾದಲ್ಲಿ ವಿದೇಶಿಯ ನಟರೇ ನಟಿಸುವ ಚಾನ್ಸಸ್ ಇದೀಗ ಕಂಡು ಬರ್ತಾ ಇದೆ. ಡೇರ್ ಡೆವಿಲ್ ಮುಸ್ತಫಾ ಎನ್ನುವ ಡಾಳಿದನಂಜಿ ನಿರ್ಮಾಣ ಮಾಡಿದ್ದ ಸಿನಿಮಾವು ಕಳೆದ ವರ್ಷ 2023ರಲ್ಲಿ ದೊಡ್ಡ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿತ್ತು. ಆ ಬಳಿಕ OTTಯಲ್ಲಿ ರಿಲೀಸ್ ಆಗಿ ಒಳ್ಳೆಯ ಸದ್ದನ್ನು ಮಾಡಿದ ಬಳಿಕ ಇದೀಗ ಈ ಸಿನಿಮಾವನ್ನು ಸಿನಿಮಾ ತಂಡವು ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದ್ದಾರೆ. ಈ ಸಿನಿಮಾವು ಇದೀಗ ಯೂಟ್ಯೂಬ್ನಲ್ಲಿ ಡಾಲಿ ಪಿಕ್ಚರ್ಸ್ ಎನ್ನುವ ಚಾನೆಲ್ನಲ್ಲಿ ಲಭ್ಯವಿದೆ. ಇನ್ನು ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿ ಆಧಾರಿತವಾಗಿ ಮತ್ತೊಂದು ಸಿನಿಮಾದ ಅಧಿಕೃತವಾದ ಘೋಷಣೆ ಇದೀಗ ನಡೆದಿದೆ. ಸಿನಿಮಾವನ್ನು ಗುರುದತ್ತ ಗಾನಿಗ ಎನ್ನುವರು ನಿರ್ದೇಶನ ಮಾಡ್ತಾ ಇದ್ದು, ಸಿನಿಮಾಕ್ಕೆ ಜುಗಾರಿ ಕ್ರಾಸ್ ಎನ್ನುವ ಟೈಟಲ್ ಅನ್ನು ಕೂಡ ಇಟ್ಟಿದ್ದಾರೆ. ಸಿನಿಮಾದಲ್ಲಿ ಯಾರು ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವುದನ್ನು ಚಿತ್ರತಂಡವು ಕನ್ಫರ್ಮ್ ಮಾಡಿಲ್ಲ. ಪೂರ್ಣಚಂದ್ರ ತೇಜಸ್ವಿ ಅವರ ಜುಗಾರಿ ಕ್ರಾಸ್ ಎನ್ನುವ ಕಾದಂಬರಿಯನ್ನು ಆಧಾರ ಮಾಡಿಟ್ಟುಕೊಂಡು ಈ ಸಿನಿಮಾವನ್ನು ತಯಾರು ಮಾಡಲಾಗ್ತಾ ಇದೆ. ಕನ್ನಡ ನಟ ತನ್ವೀರ್ ಅವರ ಹೊಸದಾಗಿ ರಿಲೀಸ್ ಆಗಲಿರುವ ಹಯಗ್ರೀವಾ ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದೆ. ರಘುಕುಮಾರ್ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ. ಸಿನಿಮಾ ತಂಡವು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಉಪೇಂದ್ರ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಯುಐ ಎನ್ನುವ ಸಿನಿಮಾದ ಎಲ್ಲ ಕೆಲಸಗಳು ಕೂಡ ಈಗಾಗಲೇ ಮುಕ್ತಾಯಗೊಂಡಿದೆ. ಸಿನಿಮಾವನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ರು. ದೀಪಾವಳಿ ಪ್ರಯುಕ್ತ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಬೇಕಿತ್ತು. ಅಂದರೆ ಅಕ್ಟೋಬರ್ 23ಕ್ಕೆ ಅಥವಾ ಅಕ್ಟೋಬರ್ 31ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವುದು ಬಹುತೇಕ ಪಕ್ಕಾ ಆಗಿತ್ತು. ಆದರೆ ಇತ್ತೀಚೆಗೆ ಕೆಲವೊಂದು ರೂಮರ್ಗಳ ಪ್ರಕಾರ ಈ ಸಿನಿಮಾವು ಅಕ್ಟೋಬರ್ ತಿಂಗಳಿನಲ್ಲಿ ರಿಲೀಸ್ ಆಗ್ತಾ ಇಲ್ಲ ಎನ್ನುವ ಮಾಹಿತಿ ಲಭ್ಯಗೊಂಡಿದೆ. ಬದಲಾಗಿ ಈ ಸಿನಿಮಾವನ್ನು 2025ರ ಸಮ್ಮರ್ ಪ್ರಯುಕ್ತ ಚಿತ್ರತಂಡವು ರಿಲೀಸ್ ಮಾಡುವುದಕ್ಕಾಗಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಎನ್ನುವ ರೂಮರ್ ಹಬ್ತಾ ಇದೆ. ಈ ಕುರಿತು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿಲ್ಲ. ಸಿನಿಮಾ ತಂಡವು ಹೇಳುತ್ತಾ ಇರುವ ಪ್ರಕಾರ ಚಿತ್ರವು ಈ ಹಿಂದೆ ಹೇಳಿದಂತೆ ಅಕ್ಟೋಬರ್ 23ಕ್ಕೆ ಅಥವಾ 31ಕ್ಕೆ ಥಿಯೇಟರ್ಗೆ ದೀಪಾವಳಿ ಪ್ರಯುಕ್ತ ರಿಲೀಸ್ ಆಗಲಿದೆ. ಏನಾದರೂ ಇದರ ಕುರಿತಾದ ಅಧಿಕೃತವಾದ ಕನ್ಫರ್ಮೇಷನ್ ಸಿನಿಮಾ ತಂಡದ ಕಡೆಯಿಂದ ಈ ಬರುವ ಅಕ್ಟೋಬರ್ 18ಕ್ಕೆ ಉಪೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಹಲವಾರು ವರ್ಷಗಳ ಬಳಿಕ ಒಂದು ಕಮ್ಬ್ಯಾಕ್ ಅನ್ನೇ ನೀಡಿರುವ ಚಿತ್ರವಾಗಿದೆ ಕೃಷ್ಣಂ ಪ್ರಣಯಸಖಿ ಎನ್ನುವ ರೋಮ್ ಕಾಮ್ ಸಿನಿಮಾ. ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿನದಿಂದಲೇ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿತ್ತು. ಆ ಬಳಿಕ ಫ್ಯಾಮಿಲಿ ಆಡಿಯನ್ಸ್ ಕಡೆಯಲ್ಲಿ ಈ ಸಿನಿಮಾವು ಕ್ಲಿಕ್ ಆಗಿ ಇದೀಗ 25 ದಿನಗಳನ್ನು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಈ ಚಿತ್ರವು ದಾಟಿದೆ.
ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆದ 25 ದಿನಗಳಲ್ಲಿ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ 24 ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ. ನಾನು ಹೇಳಿದಂತೆ ಈ ಸಿನಿಮಾವು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುವ ವೇಳೆಗೆ 25 ಕೋಟಿ ಕಲೆಕ್ಷನ್ ಅನ್ನು ಮಾಡಲಿದೆ. ಈ ಸಿನಿಮಾವು ಇನ್ನೂ ಕೂಡ ಒಳ್ಳೆಯ ರೀತಿಯಲ್ಲೇ ಸ್ಕ್ರೀನ್ ಕೌಂಟ್ನಲ್ಲಿ ಥಿಯೇಟರ್ಗಳಲ್ಲಿ ಹೋಗ್ತಾ ಇದೆ. ಬಾಲಿವುಡ್ ನಟಿ ಆಲಿಯಾ ಭಟ್ ಅವರ ಈ ಬರುವ ಅಕ್ಟೋಬರ್ 11ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಜಿಗ್ರಾ ಎನ್ನುವ ಸಿನಿಮಾದ ಟೀಸರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಈ ಸಿನಿಮಾ ಒಂದು ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಚಿತ್ರ ಕೂಡ ಹೌದು. ತಮಿಳು ನಟ ಅಜಿತ್ ಅವರ ಹೊಸದಾಗಿ ರಿಲೀಸ್ ಆಗಲಿರುವ ವಿತಾ ಮುಯರ್ಚಿ ಎನ್ನುವ ಸಿನಿಮಾವನ್ನು ಈ ವರ್ಷದ ದೀಪಾವಳಿ ಪ್ರಯುಕ್ತ ರಿಲೀಸ್ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಆ ಪ್ರಕಾರ ಈ ಸಿನಿಮಾವು ಅಕ್ಟೋಬರ್ 31ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗುವುದು ಬಹುತೇಕ ಪಕ್ಕಾ. ಸಿನಿಮಾದಲ್ಲಿ ತ್ರಿಷಾ ನಾಯಕಿ ನಟಿಯಾಗಿ ನಟಿಸ್ತಾ ಇದ್ದು, ಅದು ಅಲ್ಲದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅರ್ಜುನ್ ಸರ್ಜಾ ಕೂಡ ನಟಿಸ್ತಾ ಇದ್ದಾರೆ. ಸಿನಿಮಾವನ್ನು ಮಯಿ ತಿರುಮೇನಿ ಎನ್ನುವವರು ನಿರ್ದೇಶನ ಮಾಡಿದ್ದು, ಸಿನಿಮಾದ ರಿಲೀಸ್ ಡೇಟ್ ಕುರಿತಾದ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಕನ್ನಡದ ಮೊದಲ ವೆಬ್ ಸೀರೀಸ್ ಏಕಂ ಎನ್ನುವ ವೆಬ್ ಸೀರೀಸ್ ಇದೀಗಾಗಲೇ ರಿಲೀಸ್ ಆಗಿ 1 ಮಿಲಿಯನ್ ಪ್ಲಸ್ ಮಿನಿಟ್ ಸ್ಟ್ರೀಮಿಂಗ್ ಅನ್ನು ಪಡೆದುಕೊಂಡಿದೆ. ಈ ವೆಬ್ ಸೀರೀಸ್ಗೆ ಒಳ್ಳೆಯ ರೆಸ್ಪಾನ್ಸೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು, ಇನ್ನೂ ಕೂಡ ನೀವು ವೆಬ್ ಸೀರೀಸ್ ಅನ್ನು ನೋಡದೇ ಇದ್ರೆ, ಏಕಂ ಎನ್ನುವ ಈ ವೆಬ್ ಸೀರೀಸ್ ಅನ್ನು ನೋಡದೇ ಇದ್ರೆ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಈಗಲೇ ನೋಡಿ. ರಾಜ್ಬಿ ಶೆಟ್ಟಿ, ಪ್ರಕಾಶ್ ರಾಜ್ ಈ ಸೀರೀಸ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸೀರೀಸ್ ಬಳಿಕ ರಾಜ್ಬಿ ಶೆಟ್ಟಿ ಅವರು ಕನ್ನಡದ ಬಹುದೊಡ್ಡ ಸೀರೀಸ್ ಅನ್ನು ಇದೀಗ ತರಲು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದು, ಈ ಕೆಲವೇ ದಿನಗಳಲ್ಲಿ ಈ ಸೀರೀಸ್ ಸೆಟ್ ಏರಲಿದೆ. ತಮಿಳಿನಿಂದ ಹೊಸದಾಗಿ ತಯಾರಾಗ್ತಾ ಇರುವ ಕಮಲ್ ಹಾಸನ್ ಅಭಿನಯದ ಚಿತ್ರವಾಗಿದೆ ಥಗ್ ಲೈಫ್ ಎನ್ನುವ ಸಿನಿಮಾ. ಸಿನಿಮಾವನ್ನು ಈ ಡಿಸೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ. ಸಿನಿಮಾದ ಚಿತ್ರೀಕರಣವನ್ನು ಈ ತಿಂಗಳಿನ ಒಳಗೆ ಮುಕ್ತಾಯಗೊಳಿಸಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ತ್ರಿಷಾ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಅದು ಅಲ್ಲದೆ ಸಿಲಂಬರಸನ್ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, ಇದು ಕೂಡ ಒಂದು ಪಕ್ಕಾ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ. ಟರ್ಬೋ ಎನ್ನುವ ಸಿನಿಮಾ ಆದ ಬಳಿಕ ರಾಜ್ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರುವ ಎರಡನೇ ಮಲಯಾಳಂ ಸಿನಿಮಾವಾಗಿದೆ ಕೊಂಡಾಲ್ ಎನ್ನುವ ಸಿನಿಮಾ. ಆಂಟನಿ ವರ್ಗೀಸ್ ಪೆಪೆ ಎನ್ನುವರು ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸ್ತಾ ಇದ್ದು, ಈ ಓಣಂ ಪ್ರಯುಕ್ತ ಸೆಪ್ಟೆಂಬರ್ 12ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ತಮಿಳು ನಟ ಪ್ರದೀಪ್ ರಂಗನಾಥನ್ ಅವರ ಹೊಸ ತಯಾರಾಗ್ತಾ ಇರುವ ಲವ್ ಇನ್ಶೂರೆನ್ಸ್ ಕಂಪನಿ LIK ಎನ್ನುವ ಸಿನಿಮಾದ ಗ್ಲಿಮ್ಸ್ ವಿಡಿಯೋವನ್ನು ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡುವುದಾಗಿ ತಿಳಿಸಿದ್ದಾರೆ. ಸಿನಿಮಾದಲ್ಲಿ ಕೃತಿಶ್ ಶೆಟ್ಟಿ ನಾಯಕಿ ನಟಿಯಾಗಿ ನಟಿಸ್ತಾ ಇದ್ದು, ವಿಘ್ನೇಶ್ ಶಿವನ್ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ತಮಿಳು ನಟ ಕಾರ್ತಿ ಅವರ ಹೊಸದಾಗಿ ಮೇಯಜಕನ್ ಎನ್ನುವ ಸಿನಿಮಾವು ಈ ಬರುವ ಸೆಪ್ಟೆಂಬರ್ 27ಕ್ಕೆ ರಿಲೀಸ್ ಆಗಲಿದೆ. ಸಿನಿಮಾದಲ್ಲಿ ಅರವಿಂದ್ ಸ್ವಾಮಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, ಸಿನಿಮಾವನ್ನು 96 ಖ್ಯಾತಿಯ ನಿರ್ದೇಶಕರು ನಿರ್ದೇಶನ ಮಾಡುತ್ತಿದ್ದಾರೆ. ಸಿನಿಮಾದ ಟೀಸರ್ ಕೂಡ ಇದೀಗ ರಿಲೀಸ್ ಆಗಿದೆ. ರಾಮ್ ಚರಣ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಗೇಮ್ ಚೇಂಜರ್ ಎನ್ನುವ ಸಿನಿಮಾವು ಈ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲಿ ಮಾತ್ರವೇ ಚಿತ್ರವು ತಯಾರಾಗಿದ್ದು, ಸಿನಿಮಾದ 2ನೇ ಹಾಡನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ. ಸಿನಿಮಾದ ರಿಲೀಸ್ ಡೇಟ್ನೊಂದಿಗೆ ಟೀಸರ್ನೊಂದಿಗೆ ಚಿತ್ರತಂಡವು ಕೆಲವೇ ದಿನಗಳಲ್ಲಿ ಬರ್ತಿದ್ದಾರೆ.